ಹಾಯ್ ಫ್ರೆಂಡ್ಸ್, ಇವತ್ತು ಸ್ಟಫ್ ಬೆಂಡಿ ಮಾಡ್ತಾ ಇದ್ದೀನಿ. ಒಮ್ಮೆ ಈ ರೀತಿ ಮಾಡ್ಕೊಳ್ಳಿ, ಪದೇ ಪದೇ ಮಾಡ್ಕೋಬೇಕನ್ಸುತ್ತೆ. ನಾನು ಇಲ್ಲಿ ಬೆಂಡೆಕಾಯಿ ತೊಳೆದು ಕಟ್ ಮಾಡಿ ತುಂಬಿಗಿಂಬೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಡುವೆ ಸ್ಲಿಟ್ ಮಾಡಿ ಹುಳ ಇದೆಯನ್ನು ನೋಡ್ಕೊಳ್ಳಿಕ್ಕೆ ಈಗ ಸ್ಲಿಟ್ ಮಾಡ್ಕೊಂಡು ಇಟ್ಕೋತಾ ಇದ್ದೀನಿ. ನಾನು ಅದನ್ನು ಎಲ್ಲ ಬೆಂಡಿನೂ ಹೀಗೆ ಸ್ಲಿಟ್ ಮಾಡಿ ಸೈಡಿಗೆ ಇಟ್ಕೊಳ್ಳಿ. ಇವತ್ತೇನು ನಾನು ಸ್ಟಫ್ ಬೆಂಡಿ ಮಾಡ್ತಾ ಇದ್ದೇನೆಲ್ಲ ಅದು ನೋ ಆನಿಯನ್ ನೋ ಗಾರ್ಲಿಕ್ ರೆಸಿಪಿ. ಇದು ಈ ಶ್ರಾವಣ ಮಾಸದಲ್ಲಿ ಯಾರು ಉಳ್ಳಾಗಡ್ಡಿ ಬೆಳ್ಳುಳ್ಳಿ ತಿನ್ನೋದಿಲ್ಲ ಅಂಥವರು ಇದನ್ನು ರೆಸಿಪಿ ಮಾಡ್ಕೋಬಹುದು. ಈ ಪಲ್ಯ ಒಳಗೆ ಬೆಂಡೆಕಾಯಿ ಅಲ್ದೇನ ಆಲೂಗಡ್ಡೆ, ಬದನೆಕಾಯಿ, ಈರುಳ್ಳಿನೂ ಸ್ಟಫಿಂಗ್ ಮಾಡಿ ತಗೋಬಹುದು. ಇಲ್ಲಿ ಈಗ ನಾನು ಆಲೂಗಡ್ಡೆ ತೊಗೊಂಡಿದ್ದೀನಿ. ಅದನ್ನು ರೌಂಡ್ ಕಟ್ ಮಾಡಿ ನಡುವೆ ಸ್ಲಿಟ್ ಮಾಡ್ಕೋಬೇಕು. ಅದನ್ನು ನೋಡಿ ನಾನು ತೋರಿಸ್ತಾ ಇದ್ದೀನಿ ಹೇಗೆ ರೌಂಡ್ ಕಟ್ ಮಾಡಿಕೊಂಡು ಅದು ನಡುವೆ ಸ್ಲಿಟ್ ಮಾಡ್ಕೋಬೇಕು. ಈಗ ಯಾಕಂದರೆ ಸ್ಟಫ್ ಏನು ಮಾಡ್ತೀವಲ್ಲ ಮಸಾಲ, ಅದು ಒಳ ತನಕ ಹೋಗಲಿಕ್ಕೆ ಎಲ್ಲ ಅದನ್ನ ಮಸಾಲ ಒಳ ತನಕ ಹಿರ್ಕೋಬೇಕಂತ ಹೇಳಿ ಹಿಂಗೆ ನಡು ಸ್ಲಿಟ್ ಮಾಡ್ಕೊತಾ ಇದ್ದೀನಿ. ಅದನ್ನು ಈಗ ಎಲ್ಲ ತರಕಾರಿನೂ ಕಟ್ ಮಾಡಿ ಸೈಡಿಗೆ ಇಟ್ಕೊಳ್ಳಿ. ಈಗ ಮಸಾಲ ರೆಡಿ ಮಾಡೋಣಂತೆ. ಈಗ ಮಿಕ್ಸಿ ಜಾರ್ ಒಳಗೆ 1 ಚಮಚ ಉಪ್ಪು, ಅರ್ಧ ಚಮಚ ಅರಿಶಿನ, 2 ಚಮಚ ಖಾರ, 1.5 ಚಮಚ ಧನಿಯಾ ಪೌಡರ್, ಇದೆಲ್ಲ ಮಸಾಲಾಗೆ 3 ಸ್ಪೂನ್ ಎಣ್ಣೆ ಹಾಕಿ ಮಿಕ್ಸಿ ಒಳಗೆ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ಎಣ್ಣೆ ಎದಕ್ಕೆ ಯೂಸ್ ಮಾಡ್ತಾ ಇದ್ದೇವೆ ಅಂದರೆ ಬೈಂಡಿಂಗೋಸ್ಕರ. ಅದು ಬೇಯಿಸೋಬೇಕಾದರೆ ಎಲ್ಲ ಮಸಾಲ ಒಳಗಡೆ ಹಿಡಿದಿಟ್ಕೊಳ್ಳಿಕ್ಕೆ ಅದು ಬೈಂಡಿಂಗ್ ಥರ ಯೂಸ್ ಆಗುತ್ತೆ. ನೋಡಿ ಮಸಾಲ ಗ್ರೈಂಡ್ ಮಾಡ್ಕೊಂಡ್ಮೇಲೆ ಹೀಗೆ ಕಾಣಿಸುತ್ತೆ. ಯಾವಾಗಲೂ ಸ್ಟಫ್ ಮಸಾಲ ಒಳಗೆ ಸ್ವಲ್ಪ ಉಪ್ಪು ಮುಂದಿರ್ಬೇಕು, ಹೌದೋ ಅಲ್ಲ ಅಷ್ಟು, ಇಲ್ಲ ಅಂದರೆ ಒಂಥರ ಸಪ್ಪೆ ಅನಿಸುತ್ತೆ. ಅದು ಬೆಂಡೆಕಾಯಿ ಒಳಗಡೆ ನಡು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದ್ರ ಒಳಗಡೆ ಹೀಗೆ ಮಸಾಲ ತುಂಬಿಟ್ಕೋಬೇಕು ಎಲ್ಲ ಬೆಂಡಿ ಒಳಗಡೆ. ಹೀಗೆ ಬೆಂಡೆಕಾಯಿ ಬಾಣಲೆ ಒಳಗೆಲ್ಲ ತುಂಬಿಟ್ಕೊಳ್ಳಿ. ಈಗ ಆಲೂಗಡ್ಡೆ ತಗೊಳ್ಳಿ, ಆಲೂಗಡ್ಡೆಗೂ ಹೀಗೆ ಸೇಮ್ ಮಸಾಲ ತುಂಬಿ ಈಗ ಎಲ್ಲ ಆಲೂಗಡ್ಡೆನ ಮೇಲೆ ಇಟ್ಕೊಳ್ಳಿ ಬೆಂಡಿ ಮೇಲೆ. ನೋಡಿ ಈಗ ಹೇಗೆ ಬಾಣಲೆ ಒಳಗೆ ರೆಡಿ ಮಾಡಿ ಇಟ್ಕೊಳ್ಳಿ ಎಲ್ಲ ವೆಜಿಟೇಬಲ್ಸ್. ಹೀಗೆ ಬಾಣಲೆ ಒಳಗೆಲ್ಲ ರೆಡಿ ಮಾಡಿ ಇಟ್ಕೊಂಡಾದ್ಮೇಲೆ 3-4 ಸ್ಪೂನ್ ಎಣ್ಣೆ ಹಾಕಿ ಆಮೇಲೆ ಗ್ಯಾಸ್ ಆನ್ ಮಾಡಿ ಈಗ 10 to 15 ಮಿನಿಟ್ಸ್ ಬೇಯಲಿಕ್ಕೆ ಬಿಡಿ. ಲಿಡ್ ಹಾಕಿ ನಡುವೆ ಕೈಯಾಡಿಸ್ತಾ ಇರಬೇಕು ಲಿಡ್ ತೆಗೆದು. 10 ಮಿನಿಟ್ಸ್ ಆದಮೇಲೆ ಹೀಗೆ ಎಲ್ಲ ವೆಜಿಟೇಬಲ್ಸ್ ಪಲ್ಟಾಯಿಸ್ಬೇಕು. ಇದನ್ನು ಹೀಗೆ ಮೇಲೆ ತೆಳಗೆ ಮಾಡ್ಕೊಳ್ಳಿಲ್ಲ ಅಂದರೆ ಬೆಂಡಿ ಹೊತ್ಬಿಡತ್ತೆ. ಈಗ ಆಲೂಗಡ್ಡೆ ತಳಗಡೆ ಹಾಕಿ ಬೆಂಡಿ ಎಲ್ಲ ಮೇಲೆ ತಗೋಬೇಕು. ಹೀಗೆ ಮೇಲೆ ಕೆಳಗೆ ಮಾಡಾದ್ಮೇಲೆ ಮತ್ತೆ 5 ನಿಮಿಷ ಬೇಯಿಸ್ಕೊಳ್ಳಿ. ಸೌಟ್ ಆಲೂಗಡ್ಡೆ ಒಳಗೆ ಈಸಿಲಿ ಹೋಗ್ತಾ ಇದೆ ಅಂದರೆ ಆಲೂಗಡ್ಡೆ ಬೆಂದಿದೆ ಅಂತ ಅರ್ಥ. ಸ್ಟಫ್ಡ್ ಬೆಂಡಿ ಆಲೂಗಡ್ಡೆ ಪಲ್ಯ ರೆಡಿ ಆಗಿದೆ ನೋಡಿ. ಈಗ ಇದನ್ನು ಚಪಾತಿ ಜೊತೆಗೆ ಹಚ್ಕೊಂಡು ತಿನ್ಬೋದು. ಈ ಪಲ್ಯ ಮಾಡಿ ಮನೆಯಲ್ಲಿ ಬೆಂಡೆಕಾಯಿ ತಿನ್ನಂಗಿಲ್ಲ ಅನ್ನೋರು ಸಹಿತ ಬೆಂಡೆಕಾಯಿ ತಿಂತಾರೆ. ಈ ವಿಡಿಯೋ ಲೈಕ್ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.